ಹಲೋ ವೆಲ್ಕಮ್ ಬ್ಯಾಕ್ ಟು ಉಷಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ವರ್ಷದ ಶುಭಾಶಯಗಳು. ಇವತ್ತು ವರ್ಷದ ಮೊದಲನೇ ದಿನ ಗುರುವಾರ ಆಗಿರೋದ್ರಿಂದ ರಾಯರ ದಿನ ಇವತ್ತು. ಅದು ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂದರೆ ವರ್ಷದ ಮೊದಲನೇ ದಿನವೇ ನ್ಯೂ ಇಯರ್ ಬಂದು ಗುರುವಾರ ಬಿದ್ದಿದೆಯಲ್ಲ, ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ಈಗ ಆಲ್ರೆಡಿ ಮನೆಯಲ್ಲೆಲ್ಲ ಪೂಜೆ ಆಗಿದೆ, ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ಇವತ್ತು ಗುರುವಾರ ಆಗಿರೋದ್ರಿಂದ ನಾರ್ಮಲ್ ಮಾರ್ನಿಂಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ದೀಪ ಕೂಡ ಅಣಿಸಿದ್ದೀನಿ, ನೋಡಿರಿ ಕಾಣ್ತಿದೆಯಲ್ಲ. ಸೊ ಈಗ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿ ಬಂದು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಮತ್ತು ಟೆಂಪಲಲ್ಲಿ ನೋಡೋಣ ಜಾಸ್ತಿ ಜನ ಇರ್ತಾರ ಇಲ್ವಾ ಏನೋ ಅಂತ ನನಗೆ ಗೊತ್ತಿಲ್ಲ. ಸೊ ಟೆಂಪಲ್ಗೆ ಹೋಗೋಣ ಬನ್ನಿ. ಗುರುವಾರ ಆಗಿರೋದ್ರಿಂದ ಎಲ್ರಿಗೂ ರಾಯರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನೀವೆಲ್ಲ ಏನೇನು ಕೇಳ್ಕೊಂಡಿರ್ತೀರ ಅದೆಲ್ಲನೂ ಈ ವರ್ಷ ನಿಮಗೆ ನೇರಿದ್ದೀನಿ. ಬನ್ನಿ ಟೆಂಪಲಲ್ಲಿ ಸಿಗೋಣ. ಸೊ ನನಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಗುರುವಾರ ರಶ್ ಇರುತ್ತೆ, ಬಟ್ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು, ಗೊತ್ತಿಲ್ಲ. ಬನ್ನಿ ಹೋಗೋಣ ಟೆಂಪಲಲ್ಲಿ. ಸೊ ರಾಯ ದರ್ಶನ ಕೂಡ ನಾನು ನಿಮಗೆ ಮಾಡಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ. ಫೈನಲಿ ದೇವಸ್ಥಾನದಿಂದ ಈಗ ಮನೆಗೆ ಬಂದು ರೀಚ್ ಆಗಿದ್ದೀನಿ ನಾನು. ದೇವಸ್ಥಾನಕ್ಕೆ ಹೋದಾಗ ಏನು ಬೇಜಾರಾಯಿತು ನನಗೆ ಅಂದರೆ ಒಳಗೆ ಹೋಗೋಕ್ಕಾಗಲಿಲ್ಲ, ಅದು ಒಂದು ಬೇಜಾರಾಯಿತು ಅಷ್ಟೇ. ಯೂಶ್ವಲಿ ನಾನು ಹೋಗೋದು ಗುರುವಾರ ರಾಯರ ಮಠಕ್ಕೆ ಜೆ ಪಿ ನಗರಲ್ಲೇ ಹೋಗೋದು. ಇವತ್ತು ಕೂಡ ನಾನು ಅಲ್ಲೇ ಹೋಗಿದ್ದೆ. ಇನ್ನೊಂದೇನು ಅಂದರೆ ಇವತ್ತು ಖುಷಿ ವಿಚಾರ ಏನು ಅಂದರೆ ವರ್ಷದ ಮೊದಲನೇ ದಿನ ಗುರುವಾರ ನ್ಯೂ ಇಯರ್ ಬಿದ್ದಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಗುರುವಾರ ಅಂತೂ ಯಾವಾಗಲೂ ರಶ್ ಇದ್ದೇ ಇರ್ತಾರೆ, ಬಟ್ ಆದರೆ ಇವತ್ತಂತೂ ಕಾಲಿಡೋಕ್ಕಾಗಲಿಲ್ಲ, ಅಷ್ಟು ಸಿಕ್ಕಾಪಟ್ಟೆ ರಶ್ ಇದೆ ಅಂದರೆ. ಮತ್ತು ನನ್ನ ಹಸ್ಬೆಂಡ್ ಬೇರೆ ಆಫೀಸ್ಗೆ ಹೋಗಬೇಕಾಗಿತ್ತು, ಹಾಗೆ ಇಬ್ಬರೂ ಟೆಂಪಲ್ಗೆ ಹೋಗಿದ್ದಿದ್ದು ನಾವು. ಬಟ್ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡಿದ್ವಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ. ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ಕೂಡ ನಾನು ರಾಯ ದರ್ಶನ ಮಾಡಿದೆ. ನನಗೆ ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ಈಚೆ ನಿಂತ್ಕೊಂಡ್ರು ಕೂಡ ರಾಯರು ಕಾಣಿಸಿದ್ರು ನಮಗೆ, ರಾಯರ ದರ್ಶನ ಕೂಡ ಆಯಿತು ನಮಗೆ. ತುಂಬ ಖುಷಿ ಆಯಿತು ಅದು ಒಂದು ನನಗೆ. ಬಟ್ ಬೇಜಾರೇನಂದರೆ ಒಳಗೆ ಹೋಗೋಕ್ಕಾಗಲಿಲ್ಲ, ಅದು ಒಂದು ಬೇಜಾರಾಗಿದೆ ಅಷ್ಟೇ. ಅದು ಬಿಟ್ಟರೆ ಅಲ್ಲಿವರೆಗೂ ಹೋಗಿ ನಾನು ರಾಯ ದರ್ಶನ ಮಾಡಿಕೊಂಡೇ ಬಂದೆ ನಾನು. ಸೊ ನನಗೆ ಅದೊಂದು ಖುಷಿ ಇದೆ, ಒಳಗೆ ಹೋಗಲಿಲ್ಲ ಅನ್ನೋದೊಂದು ಬೇಜಾರಿದೆ. ರಾಯರು ನನಗೆ ಈಚೆಯಿಂದನೇ ದರ್ಶನ ಮಾಡಿಸಿದ್ರು. ಸೊ ರಾಯರನ್ನ ಇವತ್ತು ನೋಡೋಕ್ಕೆ 2 ಕಣ್ಣು ಸಾಲದು, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರನ್ನ. ಬಟ್ ತುಂಬಾ ಖುಷಿ ಆಯಿತು, ನೆಮ್ಮದಿ ಆಯಿತು ಮನಸ್ಸಿಗೆ. ಆಮೇಲೆ ಪರ್ಸ್ನಲಾಗಿ ಎಲ್ಲರಿಗೂ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಆಲ್. ಆ್ಯಂಡ್ 2025ರಲ್ಲಿ ಏನು ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಏನಿರುತ್ತಲ್ವ, ಅಂದರೆ ಸಿಹಿ ಘಟನೆಗಳಾಗಿರಲಿ, ಕಹಿ ಘಟನೆಗಳಾಗಿರಲಿ, ಒಂದು ಒಳ್ಳೆ ವಿಷಯ ಅಥವಾ ಒಂದು ಒಳ್ಳೆ ಮೆಮೊರೀಸ್ನ ನಾವು 2026ಕ್ಕೆ ತೊಗೊಂಡೋಗೋಕ್ಕೆ ಕ್ಯಾರಿ ಮಾಡ್ಕೊಳ್ಳೋಣ. 2025ರಲ್ಲಿ ಏನು ಕಹಿ ಘಟನೆಗಳೆಲ್ಲ ನಡೆದಿರುತ್ತಲ್ಲ ಅದನ್ನು ತೊಗೊಂಡೋಗೋದು ಬೇಡ, ಮತ್ತು ಅದು ಕಂಟಿನ್ಯೂ ಆಗೋದು ಬೇಡ. ಬಟ್ ಕೆಲವೊಂದು ಘಟನೆಗಳು ಹೇಳೋಕ್ಕಾಗಲ್ಲ, ಅದು ಯಾವಾಗಲೂ ಮನಸ್ಸಲ್ಲೇ ಇದ್ದೇ ಇರುತ್ತೆ. ಬಟ್ ಬೇಡ, ಅದನ್ನು 2025ರಲ್ಲೇ ಬಿಟ್ಬಿಟ್ಟು ಏನು ಒಂದು ಒಳ್ಳೆ ವಿಷಯ ಇದೆ, ಸಿಹಿ ವಿಷಯಗಳು ಅಥವಾ ಸಿಹಿ ಘಟನೆಗಳು ನಡೆದಿರುತ್ತೆ ನಮ್ಮ ಲೈಫಲ್ಲಿ, ಸೊ ಅದನ್ನು ಮಾತ್ರ ನಾವು 2026ಕ್ಕೆ ತೊಗೊಂಡೋಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ 2025ರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ, ಅಂದರೆ ಎಲ್ರಿಗೂ ಒಂದು ಡ್ರೀಮ್ ಅಂತ ಇರುತ್ತಲ್ವ. ಸೊ ನಾನು ಈ ಥರ ಮಾಡಬೇಕಿತ್ತು ಆಗಲಿಲ್ಲ ಅಂತ. ಸೊ ಅದನ್ನು ಎಲ್ಲರೂ 2025ರಲ್ಲಿ ನಿಮ್ಮ ಒಂದು ಡ್ರೀಮ್ ಏನಿದೆ ಅದನ್ನು ಅಚೀವ್ ಮಾಡಿ, ಮತ್ತು ಎಲ್ಲರಿಗೂ ಆ ರಾಯರ ಆಶೀರ್ವಾದ ಸಿಗಲಿ. ನೀವೆಲ್ಲ ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ ಎಲ್ರಿಗೂ ಆ ರಾಯರ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಮತ್ತು ಕೆಲವೊಂದು ಪರ್ಸ್ನಲಾಗಿ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಒಂದು 2025ರಲ್ಲೂ ಕಹಿ ಘಟನೆಗಳು ನಡೆದಿದೆ. ಬಟ್ ಅದನ್ನು ನಾನು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ. ಅದೇನು ನಡೆದಿತ್ತು 2025 ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ. ಅದನ್ನು 2026ರಲ್ಲಿ ನನ್ನ ಒಂದು ಹೊಸ ಲೈಫು ಅಥವಾ ಹೊಸ ಜರ್ನಿ ಏನಂತಿರಲ್ಲ, ನನ್ನ ಲೈಫಲ್ಲಿ ಅಂತಲ್ಲ ಎಲ್ಲರ ಲೈಫಲ್ಲೂ ಅದೊಂದು ಹೊಸ ಲೈಫು ಅಥವಾ ಹೊಸ ಜರ್ನಿ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡೇ ನೀವು ಮಾಡಿ, ಅಚೀವ್ ಆಗೇ ಆಗುತ್ತೆ ಎಲ್ರಿಗೂ ಕೂಡ. ಆ್ಯಂಡ್ ಎಲ್ರಿಗೂ ರಾಯರ ಅನುಗ್ರಹ ಇದ್ದೇ ಇರುತ್ತೆ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ಡೈಲಿ ವ್ಲಾಗ್ ಇದಾಗಿತ್ತು ನಂದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಹೊಸಬ್ರು ಬರೋರು
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರನೇ ವಿಡಿಯೋ ನೋಡ್ತಾ ಇರ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.